ನಮ್ಮ ಗಾಡಿ ಸೆಲ್ಫೇ ಸ್ಟಾರ್ಟ್ ಆಗಿಲ್ಲ. ನಮ್ಮ ಇನ್ಸ್ಟಾ ಫ್ಯಾಮಿಲಿಗೆ ನಮಸ್ಕಾರ ಗುರು. ನಾನೀಗಿರೋದು ಇವಾಗ ನಮ್ಮೂರು ಕಚ್ಚನಾಯಕನಹಳ್ಳಿಯಲ್ಲಿ. ಸೊ ಕಚ್ಚನಾಯಕನಹಳ್ಳಿಯಲ್ಲಿ ನಾನು ಈಗ ಫಸ್ಟು ತರಕಾರಿ ತೊಗೊಳಕ್ಕೆ ಬಂದಿದ್ದೀನಿ. ಸೊ ತರಕಾರಿ ತೊಗೊಳಕ್ಕೆ ನಮ್ಮ ತಂಗಿ ಮತ್ತು ನಮ್ಮಮ್ಮ ಕೂಡ ಬಂದಿದ್ದರು. ಸೊ ಇದು ಬಂದು ಫಸ್ಟ್ ಇದ್ದ SKMS ಪಕ್ಕದಲ್ಲಿರೋದು. ಸೊ ಇಲ್ಲಿದ್ದ ತರಕಾರಿ ಬಗ್ಗೆ ಮಾತಾಡಬೇಕಂದ್ರೆ ಫುಲ್ ಫ್ರೆಶ್ ಆಗಿರುತ್ತೆ. ಸೊ ಇಲ್ಲಿ ಎಲ್ಲ ಥರದ ತರಕಾರಿ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ತರಕಾರಿ ಮಾತ್ರ ಅಲ್ಲ, ಇಲ್ಲಿ ಮಸಾಲೆ ಐಟಮ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಮಸಾಲೆ ಐಟಮ್ ಬಿಟ್ಟು ಮತ್ತು ಇಲ್ಲಿ ಬಾಳೆಹಣ್ಣು ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ಎಲ್ಲನೂ ಸಿಗ್ತಾ ಹೋಗುತ್ತೆ. ಸೊ ಅಲ್ಲಿ ಪರ್ಚೇಸ್ ಮಾಡಿಕೊಂಡು ಐಟಮ್ಸ್ ಎಲ್ಲ ಎತ್ಕೊಂಡು ಮನೆ ಕಡೆ ಬಂದೆ ಗುರು. ಅದಾದಮೇಲೆ ತರಕಾರಿನೆಲ್ಲ ಅನ್ಲೋಡ್ ಮಾಡಿದೆ. ಸೊ ತರಕಾರಿ ಎಲ್ಲ ಅನ್ಲೋಡ್ ಮಾಡಾದ್ಮೇಲೆ ನನಗೊಂದು ಕೈಗೆ ಸಿಕ್ತು. ನೋಡೋಕೆ ಯಾವ ಥರ ಇತ್ತು ಇದು, ಆದರೆ ಅದು ಅವೆಲ್ಲ ಪಡ್ಲಕಾಯಿ. ಆಮೇಲೆ ನಮ್ಮ ತಂಗಿ ಫ್ರಿಜ್ಜಿಗೆಲ್ಲ ಲೋಡ್ ಮಾಡ್ತಾಯಿದ್ಲು. ಸೊ ಅದಾದಮೇಲೆ ಸೀದಾ ನಮಗೊಂದು ಕೆಲಸ ಬಂದಿತ್ತು, ಅದೇ ಸಂಘದ ದುಡ್ಡು ಕಟ್ಟಬೇಕಾಗಿತ್ತು. ಸೊ ಅದಕ್ಕೆ ದುಡ್ಡು ತಗೊಂಡು ಗಾಡಿ ತಗೊಂಡು ಹೊರಟೆ ಗುರು. ಸೊ ಅದಕ್ಕೂ ಮುಂಚೆ ನಮ್ಮ ಅಜ್ಜಿ ಮನೇಲೂ ಕೂಡ ದುಡ್ಡು ಕಟ್ಟಬೇಕಾಗಿತ್ತು. ಸೊ ಅವ್ರ ಹತ್ರನೂ ಹೋಗಿ ದುಡ್ಡನ್ನು ತೊಗೊಂಡೆ. ಸೊ ಅವ್ರ ಮನೆಗೆ ಹೋದಾಗ ನನಗೊಂದು ಕೋಳಿ ಪಿಳ್ಳೆ ಸಿಕ್ತು. ಸೊ ಅದನ್ನು ಕೂಡ ಮಾತಾಡಿಸ್ಕೊಂಡು ಅಲ್ಲೂ ಕೂಡ ದುಡ್ಡು ಇಸ್ಕೊಂಡು ಸೀದಾ ಹೊರಟೆ. ಸೊ ನೀವು ನೋಡ್ದಂಗೆ ವೀಡಿಯೋ ಮಾಡಿ ಜಾಸ್ತಿ ದಿನ ಆಯಿತು, ಯಾಕಂದರೆ ನನ್ನ ಹತ್ರ ಫೋನ್ ಇರಲಿಲ್ಲ. ಯಾಕಪ್ಪ ಅಂದರೆ ನಾನು ಊರಿಂದ ಅಂದರೆ ನಮ್ಮ ತಮಿಳ್ನಾಡಿಂದ ಬೆಂಗಳೂರಿಗೆ ಬಂದಿದ್ದೆ. ಸೊ ಅಲ್ಲಿ ಆಗಿಂದ ಫೋನು ಸ್ವಲ್ಪ ವೇರಿಯೇಷನ್ ಆಗಿ ಫೋನ್ ಸಿಕ್ಕಿರಲಿಲ್ಲ. ಸೊ ಅದಕ್ಕಾಗಿ ಈಗ ಬಂದಿದ್ದೀನಿ. ಸೊ ಎಲ್ಲಿಗೆ ದುಡ್ಡು ಕಟ್ಟಬೇಕಾಗಿತ್ತೋ ಅಲ್ಲಿ ಹೋಗಿ ದುಡ್ಡು ಕಟ್ಟಿ ವಾಪಸ್ಸು ಬಂದೆ. ಸೊ ಬರಬೇಕಾದ್ರೆ ನನಗೊಂದು ಬಜ್ಜಿ ಅಂಗಡಿ ಕಾಣಿಸ್ತು, ಅದಕ್ಕೋಸ್ಕರ ಅಲ್ಲಿ ಹೋಗಿ ಒಂದು ಬಜ್ಜಿ ತೊಗೊಂಡೆ. ಸೊ ಬಜ್ಜಿ ತೊಗೊಂಡಾದ್ಮೇಲೆ ಒಂದು ಟ್ವಿಸ್ಟ್ ಇತ್ತು. ಏನಪ್ಪ ಅಂದರೆ ನಮ್ಮ ಗಾಡಿ ಆನ್ ಆಗ್ತಾ ಇರಲಿಲ್ಲ. ಸೊ ಸೆಲ್ಫೇ ಸ್ಟಾರ್ಟ್ ಆಗ್ತಿರಲಿಲ್ಲ, ಯಾಕಪ್ಪ ಅಂತ ಗೊತ್ತಿಲ್ಲ. ಸೊ ಎಷ್ಟೇ ಟ್ರೈ ಮಾಡಿದ್ನೂ ನನಗೆ ಆಗಲಿಲ್ಲ. ಯಾವ ಥರ ಬೇಜಾರಾಗ್ಬಿಡ್ತು ಅಂದರೆ ನನಗೆ ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ, ಸೊ ಎಷ್ಟೋ ಪ್ರಯತ್ನ ಪಟ್ಟು ಗಾಡಿ ಅಂತೂ ಸ್ಟಾರ್ಟ್ ಆಗಲೇ ಇಲ್ಲ. ಸೊ ಆಗ ನಮ್ಮ ಅಪ್ಪಗೆ ಫೋನ್ ಮಾಡಿದಾಗ ಒಂದು ಟ್ರಿಕ್ ಹೇಳಿದ್ರು. ಸೊ ಚೌಕಿರುತ್ತೆ ಅದನ್ನ ಎಳ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ. ಸೊ ಅದಾದಮೇಲೆ ಸ್ಟಾರ್ಟ್ ಮಾಡಿಕೊಂಡು ಸೀದಾ ಮನೆ ಹತ್ರ ಬಂದುಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ತೊಗೊಂಡಿರೋ ಬಜ್ಜಿನ ತೊಗೊಂಡು ಬಂದೆಗಳು ಮನೆಗೆ. ತಂದಿರೋ ಬಜ್ಜಿ ಬೋಂಡನ ತಿಂದು ಮುಗಿಸ್ತಾ ಆದಮೇಲೆ ನಮ್ಮ ತಾತ ಬಂದರು. ನಮ್ಮ ತಾತ ಬಂದಮೇಲೆ ಅವ್ರು ಬಂದರೆ ಮಾತ್ರ ಹಣ್ಣು ಮೇಲೆ ಹಣ್ಣು ತರ್ತಾನೆ ಇರ್ತಾರೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಮುಂದಿನ ಬ್ಲಾಗಾಗಿ ಕಾಯ್ತಾ ಇರ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.